press the bell icon on the YouTube app and never miss another update. Hi students, previous class alli ನಾವು equivalent fraction, then like and unlike, equivalent decimals, like and unlike decimals ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಹೌದಲ್ವಾ. ಸೊ ಅದರ ರಿಲೇಟೆಡ್ ಎಕ್ಸಸೈಸ್ 5.3 ಪ್ರಾಬ್ಲಮ್ಸನ್ನು ಡಿಸ್ಕಸ್ ಮಾಡೋಣ. ಫಸ್ಟ್ ಮೇನ್ ರೈಟ್ ಟು equivalent decimals for each of the following. So given decimals ಗೆ ಏನು ಮಾಡಬೇಕು, ಈಕ್ವಲೆಂಟ್ ಫ್ರ್ಯಾಕ್ಷನ್ಸ್ ಬರಿಬೇಕು. 82.5 ಹೌದಲ್ವಾ. 82.5 ಗೆ ಏನು ಮಾಡಬೇಕು ನಾವು, ಈಕ್ವಲೆಂಟ್ ಫ್ರ್ಯಾಕ್ಷನನ್ನು ಬರಿಬೇಕು. 82.5 ಬರ್ಕೋಬೇಕು. ಸೊ ಈಸ್ ಈಕ್ವಲ್ ಟು ಬರ್ದು ಏನು ಮಾಡಬೇಕು, ಈಕ್ವಲೆಂಟ್ ಫ್ರ್ಯಾಕ್ಷನ್ ಅಂದರೆ, ಸೊ ಇದು ಡೆಸಿಮಲ್ ಪಾಯಿಂಟ್ ಇದೆ ಹೌದಲ್ವಾ. ಡೆಸಿಮಲ್ ಪಾಯಿಂಟ್ನ ಲೆಫ್ಟ್ ಸೈಡು ಹೋಲ್ ಪಾರ್ಟ್ ಅಂತ ಕರಿತೀವಿ, ಡೆಸಿಮಲ್ ಪಾಯಿಂಟ್ನ ರೈಟ್ ಸೈಡನ್ನು ನಾವು ಡೆಸಿಮಲ್ ಪಾರ್ಟ್ ಅಂತ ಕರಿತೀವಿ. ಸೊ ಡೆಸಿಮಲ್ ಪಾರ್ಟಲ್ಲಿ ಏನು ಮಾಡಬೇಕು, ನಾವು ನಂಬರ್ ಆಫ್ ಝೀರೋಸನ್ನು ಏನು ಮಾಡಬೇಕು, ಇನ್ಕ್ರೀಸ್ ಮಾಡ್ತಾ ಹೋಗಬೇಕು. ಇನ್ಕ್ರೀಸ್ ಮಾಡ್ತಾ ಹೋದರೆ ಅದೇ ಈಕ್ವಲೆಂಟ್ ಫ್ರ್ಯಾಕ್ಷನ್ ಆಗುತ್ತೆ. 82.5 ಇದೆ. ಸೊ 82.5 ಬರ್ದು, ಸೊ 0 ಬರಿಬೇಕು. ಈಸ್ ಈಕ್ವಲ್ ಟು 82.5. ಸೊ ಸಿಂಗಲ್ 0 ಇದೆ, ಸೊ 1 more 0ನ ಬರಿಬೇಕು. ಈಸ್ ಈಕ್ವಲ್ ಟು 82.5. ಸೊ 2 zeros ಇದೆ, ಸೊ 3 zeros ಬರಿಬೇಕು. ದೀಸ್ ಆರ್ ದ ಈಕ್ವಲೆಂಟ್ ಫ್ರ್ಯಾಕ್ಷನ್ಸ್ ಆಫ್ 82.5. ನೆಕ್ಸ್ಟು ಐ ಆಮ್ ಸಾಲ್ವಿಂಗ್ ಬಿ ಪ್ರಾಬ್ಲಮ್ 53.66 ಹೌದಲ್ವಾ. ಸೊ 53.66 ಈಸ್ ಈಕ್ವಲ್ ಟು 53.66 ಬರ್ದು 0 ಬರಿಬೇಕು. ಈಸ್ ಈಕ್ವಲ್ ಟು 53.66 ಸಿಂಗಲ್ 0 ಇದೆ, 2 zeros ಬರೆಯೋಣ. ಈಸ್ ಈಕ್ವಲ್ ಟು 53.6 2 zeros ಇದೆ, 3 zeros ಬರೆಯೋಣ. ಸೊ 1 more ಈಕ್ವಲೆಂಟ್ ಫ್ರ್ಯಾಕ್ಷನ್. ಸೊ ನೀವು ಬರೀತಾ ಹೋಗ್ಬೋದು, ಮುಂದೆ ಇನ್ನೂ ಈಕ್ವಲೆಂಟ್ ಫ್ರ್ಯಾಕ್ಷನ್ಸನ್ನು ಬರೀಬೋದು. ನೆಕ್ಸ್ಟು ಎಫ್ ಪ್ರಾಬ್ಲಮ್ 8.3 ಹೌದಲ್ವಾ. ಸೊಲ್ಯೂಷನ್ 8.30 8.3 is equal to 8.30 is equal to 8.300 is equal to 8.3000. Next example, next J problem 0.1 solution 0.1 is equal to 0.10 is equal to 0.100 is equal to 0.1000. Next L problem 10.7. ಸೊ 10.7ಗೆ ಈಕ್ವಲೆಂಟ್ ಫ್ರ್ಯಾಕ್ಷನ್ ಬರೀಬೇಕು. ಸೊ 2 ಈಕ್ವಲೆಂಟ್ ಫ್ರ್ಯಾಕ್ಷನ್ ಬರೀರಿ ಅಂತ ಹೇಳಿದ್ದಾರೆ, 2 ಹೇಳಿದ್ದಾರೆ ಹೌದಲ್ವಾ. ಸೊ ನಾನು ಏನು ಮಾಡಿದ್ದೀನಿ, 1 more ಈಕ್ವಲೆಂಟ್ ಫ್ರ್ಯಾಕ್ಷನನ್ನು ಬರೆದಿದ್ದೀನಿ. ಓಕೆನಾ. ಸೊ 2 ಬರೆದು ಸ್ಟಾಪ್ ಮಾಡ್ಬೋದು. 3 ಕೇಳಿದ್ರೆ 3, 4 ಕೇಳಿದ್ರೆ 4. ಸೊ ನಾನು 3 ಈಕ್ವಲೆಂಟ್ ಫ್ರ್ಯಾಕ್ಷನ್ಸನ್ನು ಬರೆದಿದ್ದೀನಿ. ಸೊ 10.7 ಈಸ್ ಈಕ್ವಲ್ ಟು 10.70 ಈಸ್ ಈಕ್ವಲ್ ಟು 10.700. ಸೊ ಇದು ಈಕ್ವಲೆಂಟ್ ಫ್ರ್ಯಾಕ್ಷನ್ ಬರೀರಿ ಅಂದರೆ ಡೆಸಿಮಲ್ ಪಾರ್ಟಲ್ಲಿ ನಾವು ಝೀರೋಸನ್ನ ಆ್ಯಡ್ ಮಾಡ್ತಾ ಹೋಗಬೇಕು. ಸೆಕೆಂಡ್ ಮೇನ್, ಕನ್ವರ್ಟ್ ಈಚ್ ಆಫ್ ದ ಫಾಲೋವಿಂಗ್ ಸೆಟ್ಸ್ ಆಫ್ ಅನ್ಲೈಕ್ ಡೆಸಿಮಲ್ಸ್ ಇಂಟು ಲೈಕ್ ಡೆಸಿಮಲ್ಸ್. ಸೊ ಏನು ಮಾಡಬೇಕು, ಅನ್ಲೈಕ್ ಡೆಸಿಮಲ್ಸ್ ಇದೆ, ಅದನ್ನು ಏನು ಮಾಡಬೇಕು ನಾವು ಲೈಕ್ ಡೆಸಿಮಲ್ಸಿಗೆ ಕನ್ವರ್ಟ್ ಮಾಡಬೇಕು, ಹೌದಲ್ವಾ. ಸೆಕೆಂಡ್ ಒನ್
9.5 9.15 ಹೌದಲ್ವಾ. ಸೊ ಇಲ್ಲಿ ನಾವೇನು ಮಾಡಬೇಕು, ಲೈಕ್ ಡೆಸಿಮಲ್ಸಿಗೆ ಕನ್ವರ್ಟ್ ಮಾಡಬೇಕು. ಆ್ಯಕ್ಚುಲಿ ಇದು ಅನ್ಲೈಕ್ ಡೆಸಿಮಲ್ಸ್. ಸೊ ಅನ್ಲೈಕ್ ಡೆಸಿಮಲ್ಸ್ ಅಂದರೆ ಏನು, ಡೆಸಿಮಲ್ ಪಾಯಿಂಟ್ನಲ್ಲಿ ನಂಬರ್ ಆಫ್ ಡಿಜಿಟ್ಸ್ ಸೇಮ್ ಇದ್ದರೆ ಲೈಕ್ ಡೆಸಿಮಲ್ಸ್. ಸೊ ಇಲ್ಲಿ ನಂಬರ್ ಆಫ್ ಡಿಫ್ರೆಂಟ್ ಡಿಜಿಟ್ಸ್ ಬೇರೆ ಬೇರೆ ಇದೆ. ಇಲ್ಲಿ 2 ಡಿಜಿಟ್ ಇದೆ, ಡೆಸಿಮಲ್ ಪಾಯಿಂಟ್ ಆದಮೇಲೆ 2 ಡಿಜಿಟ್ ಇದೆ, ಇಲ್ಲಿ ಡೆಸಿಮಲ್ ಪಾಯಿಂಟ್ ಆದಮೇಲೆ 1 ಡಿಜಿಟ್ ಇದೆ, ಹೌದಲ್ವಾ. ಸೊ ಇದನ್ನು ಏನು ಮಾಡಬೇಕು, ನಾವು ಲೈಕ್ ಡೆಸಿಮಲ್ಸಿಗೆ ಕನ್ವರ್ಟ್ ಮಾಡಬೇಕು, ಹೌದಲ್ವಾ. ಸೊ ಏನು ಮಾಡಬೇಕು, ಹೇಗೆ ಮಾಡಬೇಕಪ್ಪ ಅಂದರೆ, ಯಾವ ಡೆಸಿಮಲಲ್ಲಿ ಇಲ್ಲಿ 9.5 ಇದೆ, ಇಲ್ಲಿ 9.15 ಇದೆ. ಸೊ ಇಲ್ಲಿ ಡೆಸಿಮಲ್ ಪಾರ್ಟ್ ಗ್ರೇಟರ್ ಇದೆ, ಅದಕ್ಕೆ ನಾವು ಏನು ಮಾಡಬೇಕು, ಈ 9.5ನ ಏನು ಮಾಡಬೇಕು, ಇಲ್ಲಿ 2 ಡೆಸಿಮಲ್ ಪಾರ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಇಲ್ಲಿ 2 ಡೆಸಿಮಲ್ ಇದೆ, 2 ಡಿಜಿಟ್ ಇದೆ, ಡೆಸಿಮಲ್ ಪಾರ್ಟಲ್ಲಿ 2 ಡಿಜಿಟ್ ಇದೆ ಅಂದರೆ ಇಲ್ಲಿ ಸಿಂಗಲ್ ಡಿಜಿಟ್ ಇದೆ ಅಂದರೆ ಇದನ್ನ ಏನು ಮಾಡಬೇಕು, ನಾವು 2 ಡಿಜಿಟ್ ಮಾಡಬೇಕು. ಹೇಗೆ ಮಾಡಬೇಕು, ಇಲ್ಲಿ 9.5 ನಾವು 0ನ ಆ್ಯಡ್ ಮಾಡಬೇಕು, ನೆಕ್ಸ್ಟ್ ಇಲ್ಲಿ 9.15 ಆ್ಯಸ್ ಇಟ್ ಈಸ್ ಹಾಗೆ ಬರೆಯೋಣ, ಓಕೆನಾ. ನೆಕ್ಸ್ಟ್ ದಿಸ್ ಈಸ್ ಎ ಪ್ರಾಬ್ಲಮ್. ನೆಕ್ಸ್ಟ್ ಸಿ ಪ್ರಾಬ್ಲಮ್. 0.3, 1.457 ಹೌದಲ್ವಾ. ಸೊ ಲೈಕ್ ಡೆಸಿಮಲ್ಸ್ ಬರೀಬೇಕು, ಹೌದಲ್ವಾ. ಇಲ್ಲಿ ನೋಡ್ರಿ, ಇಲ್ಲಿ ಪಾಯಿಂಟ್ ಆದಮೇಲೆ ಇಲ್ಲಿ 3 ಸಿಂಗಲ್ ಡಿಜಿಟ್ ಇದೆ, ಇಲ್ಲಿ ಪಾಯಿಂಟ್ ಆದಮೇಲೆ 3 ಡಿಜಿಟ್ಸ್ ಇದೆ. ಸೊ ನಾವೇನು ಮಾಡಬೇಕು, ಇಲ್ಲಿ 3 ಡಿಜಿಟ್ಸ್ ಇದೆ ಅಂದರೆ ಇಲ್ಲಿ ಪಾಯಿಂಟ್ ಆದಮೇಲೆ 1 ಡಿಜಿಟ್ ಇದೆಯಲ್ಲ, ಇದನ್ನು ನಾವು 3 ಡಿಜಿಟಾಗಿ ಕನ್ವರ್ಟ್ ಮಾಡಬೇಕು. ಅಂದರೆ 0.3 1 ಡಿಜಿಟ್ ಇದೆ, ಸೊ 1 ಮೋರ್ 2 ಡಿಜಿಟ್ ಬರೀಬೇಕಂದ್ರೆ ಇಲ್ಲಿ 2 zeros ಆ್ಯಡ್ ಮಾಡಬೇಕು, ಓಕೆನಾ. ನೆಕ್ಸ್ಟು 1.457. ಸೊ ಇವು ಲೈಕ್ ಡೆಸಿಮಲ್ಸ್ ಆಯಿತು. ಡೆಸಿಮಲ್ ಪಾಯಿಂಟ್ ಆದಮೇಲೆ 1 2 3 ಡಿಜಿಟ್ ಆಯಿತು, ಇಲ್ಲಿ ಡೆಸಿಮಲ್ ಪಾಯಿಂಟ್ ಆದಮೇಲೆ 1 2 3 ಡಿಜಿಟ್ ಆಯಿತು. ಇದು ಏನು, ಸೊ ಲೈಕ್ ಡೆಸಿಮಲ್ಸ್. ನೆಕ್ಸ್ಟ್ ಡಿ ಪ್ರಾಬ್ಲಮ್. 38.001, 6.14, 4.9 ಆಲ್ ಆರ್ ಅನ್ಲೈಕ್ ಡೆಸಿಮಲ್ಸ್, ಹೌದಲ್ವಾ. ಸೊ ಇದನ್ನು ನಾವೇನು ಮಾಡಬೇಕು, ಲೈಕ್ ಡೆಸಿಮಲ್ಸಿಗೆ ಕನ್ವರ್ಟ್ ಮಾಡಬೇಕು, ಹೌದಲ್ವಾ. ಇಲ್ಲಿ ನೋಡ್ರಿ, ಇಲ್ಲಿ 38 ಪಾಯಿಂಟ್ ಆದಮೇಲೆ ಇಲ್ಲಿ 1 2 3 ಡಿಜಿಟ್ ಇದೆ, ಇಲ್ಲಿ ಪಾಯಿಂಟ್ ಆದಮೇಲೆ 1 2 ಡಿಜಿಟ್ ಇದೆ, ಇಲ್ಲಿ ಪಾಯಿಂಟ್ ಆದಮೇಲೆ 1 ಡಿಜಿಟ್ ಇದೆ, ಹೌದಲ್ವಾ. ಸೊ ಹಾಗಾದ್ರೆ ನಾವು ಏನು ಮಾಡಬೇಕು, ಇಲ್ಲಿ 3 ಗ್ರೇಟರ್ ಡಿಜಿಟ್ ಇದೆ, ಹೌದಲ್ವಾ. ಡೆಸಿಮಲ್ ಪಾರ್ಟಲ್ಲಿ ಗ್ರೇಟರ್ ಡಿಜಿಟ್ ಇದೆ ಅಂದರೆ ಸೊ ಇಲ್ಲಿರೋ 2 ಡಿಜಿಟು ಇಲ್ಲಿರೋ 1 ಡಿಜಿಟನ್ನು ಸಹ ನಾವು ಸೊ 3 ಡಿಜಿಟ್ ಮಾಡಬೇಕು, ಹೌದಲ್ವಾ. ಸೊ 38.001 ಬರ್ಕೊಳ್ಳೋಣ. ಸೊ ಇದನ್ನು ಲೈಕ್ ಡೆಸಿಮಲ್ ಆಗಿ ಕನ್ವರ್ಟ್ ಮಾಡಬೇಕಂದ್ರೆ 6.14 ಬರ್ದು ಸೊ 1 more 0ನ ಆ್ಯಡ್ ಮಾಡಬೇಕು, 0ನ ಆ್ಯಡ್ ಮಾಡಬೇಕು. ನೆಕ್ಸ್ಟು 4.9 ಸಿಂಗಲ್ ಡಿಜಿಟ್ ಇದೆ, 3 ಡಿಜಿಟ್ ಮಾಡಬೇಕಂದ್ರೆ 2 zeros ಆ್ಯಡ್ ಮಾಡ್ತೀನಿ, ಓಕೆನಾ. ಡೆಸಿಮಲ್ ಪಾಯಿಂಟ್ ಆದಮೇಲೆ 1 2 3 ಡಿಜಿಟ್ ಇದೆ, ಇಲ್ಲಿ ಡೆಸಿಮಲ್ ಪಾರ್ಟಲ್ಲಿ 1 2 3 ಡಿಜಿಟ್ ಇದೆ, ಇಲ್ಲಿ ಡೆಸಿಮಲ್ ಪಾರ್ಟಲ್ಲಿ 1 2 3 ಡಿಜಿಟ್ ಇದೆ. ಸೊ ಇವು ಲೈಕ್ ಫ್ರ್ಯಾಕ್ಷನ್ಸ್, ಓಕೆನಾ. ನೆಕ್ಸ್ಟು ಈ ಪ್ರಾಬ್ಲಮ್ 101.01, 18.603, 10.3 ಹೌದಲ್ವಾ. ಸೊ ಇಲ್ಲಿ 3 ಡೆಸಿಮಲ್ ಪಾರ್ಟ್, ಯಾವ ಡೆಸಿಮಲ್ ಪಾರ್ಟಲ್ಲಿ ಯಾವ ಡೆಸಿಮಲ್ ನಂಬರಲ್ಲಿ ಯಾವ ಡೆಸಿಮಲ್ ಪಾರ್ಟಲ್ಲಿ ನಂಬರ್ ಆಫ್ ಡಿಜಿಟ್ ಜಾಸ್ತಿ ಇದೆ, ಸೊ ಇಲ್ಲಿ ನಂಬರ್ ಆಫ್ ಡಿಜಿಟ್ ಜಾಸ್ತಿ ಇದೆ 1 2 3 ಹೌದಲ್ವಾ. ಇಲ್ಲಿ 2 ಡಿಜಿಟ್ ಇದೆ, ಇಲ್ಲಿ 1 ಡಿಜಿಟ್ ಇದೆ, ಆದರೆ ಇಲ್ಲಿ 3 ಡಿಜಿಟ್ ಇದೆ ಅಂದರೆ ಸೊ ಉಳಿದಿರೋ ಡೆಸಿಮಲ್ಸನ್ನು ನಾವು ಲೈಕ್ ಡೆಸಿಮಲ್ಸ್ ಆಗಿ ಕನ್ವರ್ಟ್ ಮಾಡಬೇಕು. ಸೊ ಇಲ್ಲಿ 101.01 2 ಡಿಜಿಟ್ ಆಯಿತು. ಸೊ ಮತ್ತೆ 0ನ ನಾನು ಆ್ಯಡ್ ಮಾಡ್ತಿದ್ದೀನಿ. ನೆಕ್ಸ್ಟ್ 18.603 ಆ್ಯಸ್ ಇಟ್ ಈಸ್ ಬರೀತಿದ್ದೀನಿ. ಸೊ ಈಗ 10.3 ಇದೆ, ಸೊ ಇದಕ್ಕೆ 2 zeros ಆ್ಯಡ್ ಮಾಡ್ತೀವಿ, ಓಕೆನಾ. ಸೊ ಇದನ್ನು ನಾವು ಲೈಕ್ ಡೆಸಿಮಲ್ಸ್ ಆಗಿ ಕನ್ವರ್ಟ್ ಮಾಡಿದ್ದೀವಿ. ಸೊ ನೆಕ್ಸ್ಟು ಕಂಪೇರಿಂಗ್ ಆ್ಯಂಡ್ ಆರ್ಡರಿಂಗ್ ಆಫ್ ಡೆಸಿಮಲ್ಸ್.
ಕಂಪೇರಿಂಗ್ ಆ್ಯಂಡ್ ಆರ್ಡರಿಂಗ್ ಆಫ್ ಡೆಸಿಮಲ್ಸ್. ಸೊ ನೀವು ಹೇಗೆ ಫಸ್ಟ್ ಚಾಪ್ಟರ್ ಲಾನ್ ನಂಬರ್ಸಲ್ಲಿ ಹೇಗೆ ನಂಬರ್ಸನ್ನು ನೀವು ಅಸೆಂಡಿಂಗ್ ಮತ್ತು ಡಿಸೆಂಡಿಂಗ್ ಆರ್ಡ್ರಲ್ಲಿ ಬರೆದ್ರೋ ಸೊ ಅದೇ ಥರ ಇಲ್ಲಿ ಸೊ ಕಂಪೇರ್ ಮಾಡಿ ಅಸೆಂಡಿಂಗ್ ಮತ್ತು ಡಿಸೆಂಡಿಂಗ್ ಆರ್ಡ್ರಲ್ಲಿ ಬರೀಬೇಕು. So next subheading comparing and ordering decimal. Comparing and ordering decimals. So directly ನಾನು ಏನು ಮಾಡ್ತೀನಿ, ಸೊ ಕಂಪೇರ್ ಮಾಡಬೇಕು, ಡೆಸಿಮಲ್ ನಂಬರನ್ನು ಕಂಪೇರ್ ಮಾಡಬೇಕು, ಹೌದಲ್ವಾ. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ರಿ, ಇಲ್ಲಿ 53.46 ಹೌದಲ್ವಾ, 39.2 ಇದೆ ಹೌದಲ್ವಾ. ಸೊ ಬೋತ್ ಆರ್ ಅನ್ಲೈಕ್ ಡೆಸಿಮಲ್ಸ್, ಓಕೆನಾ. ಸೊ ಇಲ್ಲಿ ಏನು ಮಾಡಬೇಕು, ಫಸ್ಟ್ ಡೆಸಿಮಲ್, ಇಲ್ಲಿ ಡೆಸಿಮಲ್ ಪಾಯಿಂಟ್ ಇದೆ, ಡೆಸಿಮಲ್ ಪಾಯಿಂಟ್ನ ಲೆಫ್ಟ್ ಸೈಡನ್ನ ನಾವು ಹೋಲ್ ಪಾರ್ಟ್ ಅಂತ ಕರಿತೀವಿ, ಇದನ್ನು ಹೋಲ್ ಪಾರ್ಟ್. ಫಸ್ಟ್ ಏನು ಮಾಡಬೇಕು, ನಾವು ಹೋಲ್ ಪಾರ್ಟನ್ನು ಕಂಪೇರ್ ಮಾಡಬೇಕು. ಸೊ ಹೋಲ್ ಪಾರ್ಟಲ್ಲಿ ಫಸ್ಟ್ ಡಿಜಿಟ್ ಇಲ್ಲಿ 5 ಇದೆ, ಇಲ್ಲಿ ಫಸ್ಟ್ ಡಿಜಿಟ್ 3 ಇದೆ. ಸೊ ಹಾಗಾದರೆ 5 ಈಸ್ ಗ್ರೇಟರ್ ದೆನ್ 3 ಹೌದಲ್ವಾ. ಸೊ ಇಲ್ಲಿ 5 ಇದೆ, ಇಲ್ಲಿ 3 ಇದೆ ಅಂದರೆ 5 3ಗಿಂತ ಗ್ರೇಟರ್ ಇದೆ ಅಂದರೆ 53.46 ಗ್ರೇಟರ್ ಆಗುತ್ತೆ, ಓಕೆನಾ. ಸೊ ನೆಕ್ಸ್ಟ್ ಎಕ್ಸಾಂಪಲ್ 42.36 ದೆನ್ 43.42. ಸೊ ಇಲ್ಲಿ ಏನು ಮಾಡಬೇಕು, ಫಸ್ಟ್ ಹೋಲ್ ಪಾರ್ಟನ್ನು ಕಂಪೇರ್ ಮಾಡಿರಿ. ಇಲ್ಲಿ 42 ಇದೆ, ಇಲ್ಲಿ 43 ಇದೆ ಹೌದಲ್ವಾ. ಹೋಲ್ ಪಾರ್ಟಲ್ಲಿ ಫಸ್ಟ್ ಡಿಜಿಟ್ 4 ಇದೆ, ಸೆಕೆಂಡ್ ಡಿಜಿಟ್ 4 ಇದೆ ಹೌದಲ್ವಾ. ಬೋತ್ ಆರ್ ಸೇಮ್. ಅವಾಗ ಏನು ಮಾಡಬೇಕು, ನೆಕ್ಸ್ಟ್ ಡಿಜಿಟನ್ನು ಕಂಪೇರ್ ಮಾಡಬೇಕು. ನೆಕ್ಸ್ಟ್ ಡಿಜಿಟ್ ಇಲ್ಲಿ 2 ಇದೆ, ಇಲ್ಲಿ 3 ಇದೆ. ಸೊ 3 ಈಸ್ ಗ್ರೇಟರ್ ದೆನ್ 2 ಅಂದರೆ 43.42 ಈಸ್ ಗ್ರೇಟರ್ ದೆನ್ 42.36. ನೆಕ್ಸ್ಟು ಒನ್ ಮೋರ್ ಎಕ್ಸಾಂಪಲ್ 55.85 55.75. ನೆಕ್ಸ್ಟ್ ಏನು ಮಾಡಬೇಕು, ಹೋಲ್ ಪಾರ್ಟನ್ನು ಕಂಪೇರ್ ಮಾಡಿರಿ. ಇಲ್ಲಿ ಹೋಲ್ ಪಾರ್ಟಲ್ಲಿ 55 ಇದೆ, ಹೋಲ್ ಪಾರ್ಟಲ್ಲಿ 55 ಇದೆ. ಸೊ ಹಾಗಾದರೆ ಹೋಲ್ ಪಾರ್ಟ್ ಈಕ್ವಲ್ ಇದೆ. ಹೋಲ್ ಪಾರ್ಟ್ ಈಕ್ವಲ್ ಇದ್ದಾಗ ನೆಕ್ಸ್ಟ್ ನಾವು ಏನು ಮಾಡಬೇಕು, ಸೊ ಡೆಸಿಮಲ್ ಪಾರ್ಟನ್ನು ಕಂಪೇರ್ ಮಾಡಬೇಕು. ಡೆಸಿಮಲ್ ಪಾರ್ಟಲ್ಲಿ ಇಲ್ಲಿ 8 ಇದೆ, ಇಲ್ಲಿ 7 ಇದೆ. ಸೊ 8 ಈಸ್ ಗ್ರೇಟರ್ ದೆನ್ 7 ಹೌದಲ್ವಾ. ಸೊ ಹಾಗಾದರೆ ಏನು ಮಾಡಬೇಕು, ಈ ಥರ ಗ್ರೇಟರ್ ಸೈನನ್ನು ಬರಿಬೇಕು, ಓಕೆನಾ. ಸಪೋಸ್ ಹೋಲ್ ಪಾರ್ಟು ಸೇಮ್ ಇದೆ, ಡೆಸಿಮಲ್ ಪಾರ್ಟಲ್ಲಿ ಫಸ್ಟ್ ಡಿಜಿಟ್ ಸೇಮ್ ಇದ್ದಾಗ ನೆಕ್ಸ್ಟ್ ಡಿಜಿಟನ್ನು ಕಂಪೇರ್ ಮಾಡಬೇಕು. ಫಾರ್ ಎಕ್ಸಾಂಪಲ್ 63.49 63.46. ಇಲ್ಲಿ ನೋಡಿರಿ, ಹೋಲ್ ಪಾರ್ಟ್ ಸೇಮ್ ಇದೆ, ಇಲ್ಲೂ ಹೋಲ್ ಪಾರ್ಟ್ ಸೇಮ್ ಇದೆ. ಆವಾಗ ನೆಕ್ಸ್ಟ್ ಡೆಸಿಮಲ್ ಪಾರ್ಟನ್ನು ಕಂಪೇರ್ ಮಾಡಬೇಕು. ಇಲ್ಲೂ 4 ಇದೆ, ಇಲ್ಲೂ 4 ಈಕ್ವಲ್ ಇದೆ. ನೆಕ್ಸ್ಟ್ ಏನು ಮಾಡಬೇಕು, ನೆಕ್ಸ್ಟ್ ಡಿಜಿಟನ್ನು ಕಂಪೇರ್ ಮಾಡಬೇಕು. ಇಲ್ಲಿ 9 ಇದೆ, ಇಲ್ಲಿ 6 ಇದೆ ಅಂದರೆ 9 ಗ್ರೇಟರ್ ಇದೆ. 63.49 ಈಸ್ ಗ್ರೇಟರ್ ದೆನ್ 63.46, ಓಕೆನಾ. ನೆಕ್ಸ್ಟು 0.72 0.726 ಅಂತ ಇದೆ ಹೌದಲ್ವಾ. ಸೊ ಏನು 0.72 0.72 0.726 ಅಂತ ಇದೆ. ಸೊ ಇಲ್ಲಿ ನೋಡ್ರಿ, ಇಲ್ಲಿ ಏನಾಗಿದೆಯಪ್ಪ ಅಂದರೆ ಇಲ್ಲಿ ಪಾಯಿಂಟ್ ಆದಮೇಲೆ 3 ಡಿಜಿಟ್ ಇದೆ ಡೆಸಿಮಲ್ ಪಾರ್ಟಲ್ಲಿ. ಇಲ್ಲಿ ಪಾಯಿಂಟ್ ಆದಮೇಲೆ 2 ಡಿಜಿಟ್ ಇದೆ. ಇದನ್ನು 0ನ ಆ್ಯಡ್ ಮಾಡಿ ಲೈಕ್ ಡೆಸಿಮಲ್ಸಿಗೆ ಕನ್ವರ್ಟ್ ಮಾಡಿಕೊಡ್ರಿ. ನೆಕ್ಸ್ಟ್ ಹೋಲ್ ಪಾರ್ಟ್ ಕಂಪೇರ್ ಮಾಡಿರಿ. ಹೋಲ್ ಪಾರ್ಟ್ ಏನಿದೆ, ಈಕ್ವಲ್ ಇದೆ ಹೌದಲ್ವಾ. ಹೋಲ್ ಪಾರ್ಟ್ ಈಕ್ವಲ್ ಇದ್ದಾಗ ಡೆಸಿಮಲ್ ಪಾರ್ಟನ್ನು ಕಂಪೇರ್ ಮಾಡಬೇಕು. ಡೆಸಿಮಲ್ ಪಾರ್ಟಲ್ಲಿ ಫಸ್ಟ್ ಡಿಜಿಟ್ ಸೇಮ್ ಇದೆ, ಸೆಕೆಂಡ್ ಡಿಜಿಟ್ ಸೇಮ್ ಇದೆ. ಆವಾಗ ಥರ್ಡ್ ಡಿಜಿಟನ್ನು ಕಂಪೇರ್ ಮಾಡಬೇಕು. ಇಲ್ಲಿ 0 ಇದೆ, ಇಲ್ಲಿ 6 ಇದೆ. ಸೊ 6 ಈಸ್ ಗ್ರೇಟರ್ ದೆನ್ 0 ಅಂದರೆ 0.726 ಈಸ್ ಗ್ರೇಟರ್ ದೆನ್ 0.720. ಸೊ ಈ ಥರ ನಾವು ಏನು ಮಾಡಬೇಕು, ಸೊ ಕಂಪ್ಯಾರಿಸನ್ ಆಫ್ ಡೆಸಿಮಲ್ಸ್ ಈ ರೂಲ್ಸನ್ನ ನಾವು ಫಾಲೋ ಮಾಡಿ ಏನು ಮಾಡಬೇಕು, ನಂಬರ್ಸ್ನ ಅಸೆಂಡಿಂಗ್ ಮತ್ತು ಡಿಸೆಂಡಿಂಗ್ ಆರ್ಡ್ರಲ್ಲಿ ಬರಿಬೇಕು. ಸೊ ಡೈರೆಕ್ಟ್ಲಿ ಈಗ ಏನು ಮಾಡೋಣ, ಎಕ್ಸಸೈಸ್ 5.4 ಪ್ರಾಬ್ಲಮ್ಸನ್ನು ಡಿಸ್ಕಸ್ ಮಾಡೋಣ. ಎಕ್ಸಸೈಸ್ 5.4.
ಓಕೆ. ಎಕ್ಸಸೈಸ್ 5.4 ಕಲರ್ ದ ಕರೆಕ್ಟ್ ನಂಬರ್ ಆಫ್ ಸ್ಕ್ವೇರ್ಸ್ ಟು ಕಂಪೇರ್ ದ ಡೆಸಿಮಲ್ಸ್ ಅಂತ ಇದೆ. ಸೊ ಫಸ್ಟ್ ಒನ್ನಲ್ಲಿ ಎ ಪ್ರಾಬ್ಲಮ್. ಸೊ ಫಿಗರ್ ಕೊಟ್ಟಿದ್ದಾರೆ. ಸೊ ರೆಕ್ಟ್ಯಾಂಗಲ್ ಇದೆ ಹೌದಲ್ವಾ. ರೆಕ್ಟ್ಯಾಂಗಲಲ್ಲಿ ಸೊ ಎಷ್ಟು ರೆಕ್ಟ್ಯಾಂಗಲ್ಸ್ ಇದೆ? 100 ರೆಕ್ಟ್ಯಾಂಗಲ್ಸ್ ಇದೆ. 1 2 3 4 5 6 7 8 9 10. 1 2 3 4 5 6 7 8 9 10. ಸೊ ಇಲ್ಲೊಂದು ಏನಿದೆ ರೆಕ್ಟ್ಯಾಂಗಲ್ ಇದೆ. ಸೊ 100 ರೆಕ್ಟ್ಯಾಂಗಲ್ಸ್ ಆಗಿ ಡಿವೈಡ್ ಮಾಡಿದ್ದಾರೆ. 1 2 3 4 5 6 7 8 9 10. 1 2 3 4 5 6 7 8 9 10 ಹೌದಲ್ವಾ. ಸೊ ಇಲ್ಲಿ ನಾವೇನು ಮಾಡಬೇಕು? ಕಂಪೇರ್ ಮಾಡಬೇಕು ಮತ್ತು ಕಲರ್ ಮಾಡಬೇಕು ಹೌದಲ್ವಾ. 0.7 ಇದೆ, 0.5 0.7 ಅಂದರೆ ಸೊ ಏನು ಮಾಡಬೇಕು? ಇಲ್ಲಿ 7 ರೆಕ್ಟ್ಯಾಂಗಲ್ಸನ್ನು ಕಲರ್ ಮಾಡಬೇಕು. 1 2 3 4 5 6 7. ಇಲ್ಲಿ 0.5 ಅಂದರೆ 1 2 3 4 5 ರೆಕ್ಟ್ಯಾಂಗಲ್ಸನ್ನು ಕಲರ್ ಮಾಡಬೇಕು. ಸೊ 0.5 ಆ್ಯಂಡ್ 0.5 ಅಲ್ಲಿ ಗ್ರೇಟರ್ ಯಾವುದು? 0.7. ಓಕೆನಾ. ಸೊ ಹಾಗೆಯೇ ಬಿ ಪ್ರಾಬ್ಲಮ್ ಇದೆ. ಸೊ ಬಿ ಪ್ರಾಬ್ಲಮಲ್ಲಿಯೂ ರೆಕ್ಟ್ಯಾಂಗಲ್ಸ್ ಇದೆ. 0.53 0.36 ಅಂತ ಇದೆ. ಸೊ ಇಲ್ಲೂ ಸಹ ರೆಕ್ಟ್ಯಾಂಗಲ್ಸ್ ಇದೆ. ಸೊ ಏನು ಮಾಡಬೇಕು? 100 ರೆಕ್ಟ್ಯಾಂಗಲ್ಸ್ ಇದೆ. 100 ರೆಕ್ಟ್ಯಾಂಗಲ್ಸಲ್ಲಿ 53 ರೆಕ್ಟ್ಯಾಂಗಲ್ಸನ್ನ ಏನು ಮಾಡಬೇಕು? ಶೇಡ್ ಮಾಡಬೇಕು, ಕಲರ್ ಮಾಡಬೇಕು. ಇಲ್ಲಿ 36 ರೆಕ್ಟ್ಯಾಂಗಲ್ಸನ್ನು ಕಲರ್ ಮಾಡಬೇಕು. ಸೊ ಇದರಲ್ಲಿ ಯಾವ ರೆಕ್ಟ್ಯಾಂಗಲ್ ಗ್ರೇಟರ್ ಅಂದರೆ 0.00 ಕಂಪೇರ್ ಮಾಡಿರಿ. ಸೊ ಸೇಮ್ ಇದೆ ಹೋಲ್ ಪಾರ್ಟು. ಆವಾಗ ಡೆಸಿಮಲ್ ಪಾರ್ಟನ್ನು ಕಂಪೇರ್ ಮಾಡಿರಿ. ಇಲ್ಲಿ 5 ಇದೆ, ಇಲ್ಲಿ 3 ಇದೆ. 5 ಈಸ್ ಗ್ರೇಟರ್ ದೆನ್ 3. ಸೊ 0.53 ಈಸ್ ಗ್ರೇಟರ್ ದೆನ್ 0.36. ಓಕೆನಾ. ನೆಕ್ಸ್ಟು ಬಿ ಇದೆ, ಸಾರಿ ಸಿ ಪ್ರಾಬ್ಲಮ್. ಸಿ ಪ್ರಾಬ್ಲಮಲ್ಲಿ ಸೊ ರೆಕ್ಟ್ಯಾಂಗಲನ್ನು ಡ್ರಾ ಮಾಡ್ತಿದ್ದೀನಿ. ಸೊ 1 2 3 4 5 6 7 8 9 10. 1 2 3 4 5 6 7 8 9 10. ಸೊ ಮತ್ತೆ ಫರ್ದರ್ ನಾನು ಏನು ಮಾಡ್ತಿದ್ದೀನಿ? ಮತ್ತೆ 10 ಪಾರ್ಟ್ಸಾಗಿ ಡಿವೈಡ್ ಮಾಡ್ತಿದ್ದೀನಿ. 1 2 3 4 5 6 7 8 9 10. ಸೊ ಮತ್ತೆ ಇಲ್ಲಿ ರೆಕ್ಟ್ಯಾಂಗಲನ್ನು ಡ್ರಾ ಮಾಡಿ ಏನು ಮಾಡ್ತಿದ್ದೀನಿ? ಮತ್ತೆ ಡಿವೈಡ್ ಮಾಡ್ತಿದ್ದೀನಿ. 1 2 3 4 5 6 7 8 9 10. 1 2 3 4 5 6 7 8 9 10 ಇದೆ. ಸೊ ಸಿ ಪ್ರಾಬ್ಲಮ್ ಏನಿದೆ? 0.1 ಇದೆ. ಇಲ್ಲಿ 0.01. ಡೆಸಿಮಲ್ ಪಾಯಿಂಟ್ ಆದಮೇಲೆ ಇಲ್ಲಿ ಸಿಂಗಲ್ ಡಿಜಿಟ್ ಇದೆ. ಡೆಸಿಮಲ್ ಪಾಯಿಂಟ್ ಆದಮೇಲೆ 2 ಡಿಜಿಟ್ ಇದೆ. ಅದಕ್ಕೆ ಲೈಕ್ ಡೆಸಿಮಲ್ ಆಗಿ ಕನ್ವರ್ಟ್ ಮಾಡೋಣ. ಸೊ ಇದಕ್ಕೆ 1 0ನ ಆ್ಯಡ್ ಮಾಡಿದಾಗ 0.10 ಆಗುತ್ತೆ. ಸೊ ಇಲ್ಲಿ 0.01 ಹೌದಲ್ವ. ಇಲ್ಲಿ 0.10 0.10 ಅಂದರೆ ಇಲ್ಲಿ ಸೊ ಇಲ್ಲಿರೋ 10 ರೆಕ್ಟ್ಯಾಂಗಲ್ಸನ್ನು ಶೇಡ್ ಮಾಡಬೇಕು. ಇಲ್ಲಿ 0.01 ಅಂದರೆ ಇಲ್ಲಿ 1, ಇಲ್ಲಿ 0.01 ಇದನ್ನು 1 ರೆಕ್ಟ್ಯಾಂಗಲನ್ನು ಶೇಡ್ ಮಾಡಬೇಕು. ಸೊ ಕಂಪೇರ್ ಮಾಡಿರಿ. ಫಸ್ಟ್ ಹೋಲ್ ಪಾರ್ಟ್ ಕಂಪೇರ್ ಮಾಡಿರಿ. ಇಲ್ಲಿ 0 ಇದೆ, ಈಕ್ವಲ್ ಇದೆ. ನೆಕ್ಸ್ಟ್ ಏನು ಮಾಡಬೇಕು? ಡೆಸಿಮಲ್ ಪಾರ್ಟನ್ನು ಕಂಪೇರ್ ಮಾಡಿರಿ. ಇಲ್ಲಿ ಫಸ್ಟ್ 1 ಇದೆ, ಇಲ್ಲಿ 0 ಇದೆ ಹೌದಲ್ವಾ. ಸೊ ಹಾಗಾದರೆ 1 ಈಸ್ ಗ್ರೇಟರ್ ದೆನ್ 0 ಅಂದರೆ ಸೊ ಈ ಡೆಸಿಮಲ್ ಗ್ರೇಟರ್ ಇದೆ. 0.10 ಈಸ್ ಗ್ರೇಟರ್ ದೆನ್ 0.01. ಓಕೆನಾ. ಸೊ ಈ ಥರ ಏನು ಮಾಡಬೇಕು? ಫಿಗರ್ಸನ್ನು ನೋಡಿ. ಸೊ ಸ್ಕ್ವೇರ್ಸನ್ನು ಶೇಡ್ ಮಾಡಬೇಕು ಮತ್ತು ಡೆಸಿಮಲ್ಸನ್ನು ಕಂಪೇರ್ ಮಾಡಿ ಗ್ರೇಟರ್ ಸೈನನ್ನು ಬರೀಬೇಕಾಗುತ್ತೆ. ಸೊ ರಿಮೈನಿಂಗ್ ಪ್ರಾಬ್ಲಮ್ಸ್ ಹೋಮ್ವರ್ಕ್ ಟೆಕ್ಸ್ಟ್ ಬುಕ್ಕಲ್ಲೇ ಮಾಡಬೇಕಾಗುತ್ತೆ. ನೆಕ್ಸ್ಟು ಸೆಕೆಂಡ್ ಮೇನ್ ಪ್ರಾಬ್ಲಮ್. ಫಿಲ್ ಇನ್ ದ ಸರ್ಕಲ್ ವಿತ್ ಗ್ರೇಟರ್ ದೆನ್, ಲೆಸ್ ದೆನ್ ಆರ್ ಈಕ್ವಲ್ ಸೈನ್ ಟು ಮೇಕ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಕರೆಕ್ಟ್. ಸೊ ಸೆಕೆಂಡ್ ಮೇನು ಗ್ರೇಟರ್ ದೆನ್, ಲೆಸ್ ದೆನ್ ಮತ್ತು ಈಸ್ ಈಕ್ವಲ್ ಟು ಸೈನನ್ನು ಫಿಲಪ್ ಮಾಡಬೇಕು. ಓಕೆನಾ. ಫಸ್ಟ್ ಒನ್ 9.099.
ಹೌದಲ್ವಾ 9.99. ಸೊ ಇಲ್ಲಿ ಫಸ್ಟು ಹೋಲ್ ಪಾರ್ಟನ್ನು ಕಂಪೇರ್ ಮಾಡಿರಿ ಇಲ್ಲಿ. ಸೊ ಇಲ್ಲಿ 9 ಇದೆ ಹೌದಲ್ವಾ, ಇಲ್ಲಿ 9 ಇದೆ, ಈಕ್ವಲ್ ಇದೆ. ನೆಕ್ಸ್ಟ್ ಏನು ಮಾಡಬೇಕು, ಡೆಸಿಮಲ್ ಪಾರ್ಟನ್ನು ಕಂಪೇರ್ ಮಾಡೋಣ. ಫಸ್ಟ್ ಡಿಜಿಟ್ ಇಲ್ಲಿ 0 ಇದೆ, ಡೆಸಿಮಲ್ ಪಾರ್ಟಲ್ಲಿ ಫಸ್ಟ್ ಡಿಜಿಟ್ 0 ಇದೆ, ಇಲ್ಲಿ 9 ಇದೆ. ಸೊ 0 ಮತ್ತು 9ಗೆ ಕಂಪೇರ್ ಮಾಡಿದ್ರೆ 9 ಈಸ್ ಗ್ರೇಟರ್ ದೆನ್ 0. ಸೊ 9.99 ಈಸ್ ಗ್ರೇಟರ್ ದೆನ್ 9.099. ನೆಕ್ಸ್ಟು ಬಿ ಪ್ರಾಬ್ಲಮ್ 1.013 0.975. ಹೋಲ್ ಪಾರ್ಟನ್ನು ಕಂಪೇರ್ ಮಾಡಿರಿ. ಹೋಲ್ ಪಾರ್ಟಲ್ಲಿ 1 ಇದೆ, ಇಲ್ಲಿ 0 ಇದೆ. ಮತ್ತು ಫರ್ದರ್ ಕಂಪೇರ್ ಮಾಡೋ ನೆಸೆಸಿಟಿನೇ ಇಲ್ಲ. ಇಲ್ಲಿ 1 ಇಲ್ಲಿ 0 ಇದೆ ಅಂದರೆ 1 ಈಸ್ ಗ್ರೇಟರ್ ದೆನ್ 0. ಸಿ 6.803 6.85 ಹೌದಲ್ವಾ. ಹೋಲ್ ಪಾರ್ಟ್ ಫಸ್ಟ್ ಕಂಪೇರ್ ಮಾಡಿರಿ, ಸೇಮ್ ಇದೆ. ನೆಕ್ಸ್ಟ್ ಡೆಸಿಮಲ್ ಪಾರ್ಟ್ ಕಂಪೇರ್ ಮಾಡಿರಿ, ಇಲ್ಲಿ 8 ಇದೆ, ಇಲ್ಲಿ 8 ಇದೆ ಹೌದಲ್ವಾ. ಸೊ ಡೆಸಿಮಲ್ ಪಾರ್ಟಲ್ಲಿ ಫಸ್ಟ್ ಡಿಜಿಟ್ ಸೇಮ್ ಇದೆ. ನೆಕ್ಸ್ಟ್ ಡೆಸಿಮಲ್ ಪಾರ್ಟಲ್ಲಿರೋ ಸೆಕೆಂಡ್ ಡಿಜಿಟನ್ನು ಕಂಪೇರ್ ಮಾಡಿರಿ, ಇಲ್ಲಿ 0 ಇದೆ, ಇಲ್ಲಿ 5 ಇದೆ. ಸೊ 5 ಈಸ್ ಗ್ರೇಟರ್ ದೆನ್ 0 ಅಂದರೆ ಸೊ ಇದು ಗ್ರೇಟರ್. ಸೊ ಬೇಗರೆ ಇಲ್ಲಿ ಡೆಸಿಮಲ್ ಪಾಯಿಂಟ್ ಆದಮೇಲೆ 3 ಡಿಜಿಟ್ ಇದೆ ಅಂದರೆ ಇಲ್ಲಿ 2 ಡಿಜಿಟ್ ಇದೆ, ಇದನ್ನು 0 ಬದ್ದು ಈಕ್ವಲೆಂಟ್ ಡೆಸಿಮಲ್ ಮಾಡ್ಕೋಬೋದು. ಇಲ್ಲ ಅಂದ್ರೂ ಹಾಗೆ ಕಂಪೇರ್ ಮಾಡಿದ್ರೂ ನಡೆಯುತ್ತೆ. ಓಕೆನಾ. ನೆಕ್ಸ್ಟು ಸೊ ಡೈರೆಕ್ಟ್ಲಿ ನಾನು ಏನು ಮಾಡ್ತಿದ್ದೀನಿ, ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತಿದ್ದೀನಿ. 96.550 ಸೊ 96.55 ಹೌದಲ್ವಾ. ಸೊ ಇಲ್ಲಿ ನೋಡ್ರಿ, ಇಲ್ಲಿ ಹೋಲ್ ಪಾರ್ಟನ್ನು ಕಂಪೇರ್ ಮಾಡಿರಿ, ಸೇಮ್ ಇದೆ. ಡೆಸಿಮಲ್ ಪಾರ್ಟಲ್ಲಿ ಫಸ್ಟ್ ಡಿಜಿಟ್ ಸಹ ಸೇಮ್ ಇದೆ, ಡೆಸಿಮಲ್ ಪಾರ್ಟಲ್ಲಿ ಸೆಕೆಂಡ್ ಡಿಜಿಟ್ ಸಹ ಸೇಮ್ ಇದೆ. ಸೊ ಹಾಗಾದರೆ ಇಲ್ಲಿ 0 ಇದೆ ಅಂದರೆ ಸೊ ನಾವೇನು ಮಾಡಬೇಕು, ಇದನ್ನು ಲೈಕ್ ಫ್ರ್ಯಾಕ್ಷನಿಗೆ ಕನ್ವರ್ಟ್ ಮಾಡೋಣ. ಇಲ್ಲಿ ಡೆಸಿಮಲ್ ಪಾರ್ಟಲ್ಲಿ 3 ಡಿಜಿಟ್ ಇದೆ, 1 2 3 ಇದೆ ಅಂದರೆ ಇಲ್ಲಿ 2 ಇದೆ ಅಂದರೆ ಇಲ್ಲಿ 0ನ ಆ್ಯಡ್ ಮಾಡೋಣ. ಅವಾಗ ಇಲ್ಲೂ 3 ಡಿಜಿಟ್ ಆಯಿತು, ಇಲ್ಲೂ 3 ಡಿಜಿಟ್ ಆಯಿತು. ಸೊ ಹಾಗಾದರೆ ಎರಡೂ ಹೋಲ್ ಪಾರ್ಟ್ ಮತ್ತು ಡೆಸಿಮಲ್ ಪಾರ್ಟಲ್ಲಿ ನಂಬರ್ ಆಫ್ ಡಿಜಿಟ್ ಸೇಮ್ ಇದೆ, ಸೊ ನಂಬರ್ಸು ಸಹ ಸೇಮ್ ಇದೆ. ಸೊ ಇದು ಈಸ್ ಈಕ್ವಲ್ ಟು ಸೈನ್ ಬರೆಯೋಣ. ಓಕೆನಾ. ನೆಕ್ಸ್ಟು ಜೆ ಪ್ರಾಬ್ಲಮ್ 0.3 2.895. ಡೆಸಿಮಲ್ ಫಸ್ಟ್ ಹೋಲ್ ಪಾರ್ಟಿನ ಕಂಪೇರ್ ಮಾಡೋಣ. ಇಲ್ಲಿ 0 ಇದೆ, ಇಲ್ಲಿ 2 ಇದೆ. ಸೊ 0 ಈಸ್ ಲೆಸ್ ದೆನ್ 2, 2 ಈಸ್ ಗ್ರೇಟರ್ ದೆನ್ 0 ಹೌದಲ್ವಾ. ಸೊ ನೆಕ್ಸ್ಟ್ ಕೆ ಪ್ರಾಬ್ಲಮ್ 0.707. ನೆಕ್ಸ್ಟ್ 1 ಇದೆ ಹೌದಲ್ವಾ. ಸೊ ನೆಕ್ಸ್ಟ್ ಏನು ಮಾಡೋಣ, ಇಲ್ಲಿ 0.707 ಇದೆ, ಇಲ್ಲಿ ಓನ್ಲಿ 1 ಇದೆ. ಸೊ ಪ್ರೀವಿಯಸ್ ಪ್ರಾಬ್ಲಮಲ್ಲಿ ನಾನು ಮಾಡಿದ್ದೆ, ಓನ್ಲಿ ಹೋಲ್ ನಂಬರ್ ಇದ್ದಾಗ ಅದನ್ನು ಡೆಸಿಮಲ್ ನಂಬರಿಗೆ ಹೇಗೆ ಬರ್ಕೋಬೇಕು. ಸೊ ನಾನು ಎಕ್ಸಾಂಪಲ್ಲು ಹೇಳಿದ್ದೆ. ಸೊ ನೀವೇನಾದರೂ ಬಿಸ್ಕೆಟ್ ಏನಾದರೂ ತರಕ್ಕೆ ಹೋದಾಗ, ಚಾಕ್ಲೇಟ್ ಏನಾದರೂ ತರಕ್ಕೆ ಹೋದಾಗ MRP ಏನು ಬರೆದಿರ್ತಾರೆ, MRP ಅಂತ ಬರೆದು ಏನು ಮಾಡಿರ್ತಾರೆ. ಸೊ ಚಾಕ್ಲೇಟ್ 5 ರೂಪೀಸ್ ಇದ್ದರೆ 5.00 ಅಂತ ಬರೆದಿರ್ತಾರೆ ಹೌದಲ್ವಾ. ಸೊ ಇಲ್ಲೂ ಸಹ ಓನ್ಲಿ ಹೋಲ್ ನಂಬರ್ 1 ಇದೆ, ಇದನ್ನು ಡೆಸಿಮಲ್ ನಂಬರ್ಗೆ ಕನ್ವರ್ಟ್ ಮಾಡ್ತಿದ್ದೀನಿ, 1.00 ಅಂತ ಬರ್ಕೊಳ್ತಿದ್ದೀನಿ. ಸೊ ಈಗ ಏನು ಮಾಡೋಣ, ಕಂಪೇರ್ ಮಾಡೋಣ. ಫಸ್ಟ್ ಹೋಲ್ ಡಿಜಿಟನ್ನು ಕಂಪೇರ್ ಮಾಡೋಣ. 0 ಆ್ಯಂಡ್ 1ಅಲ್ಲಿ 1 ಗ್ರೇಟರ್ ಆಗುತ್ತೆ. ಸೊ 1.00 ಆರ್ 1 ಈಸ್ ಗ್ರೇಟರ್ ದೆನ್ 0.707. ಓಕೆನಾ. ಸೊ ಈ ಥರ ನಾವೇನು ಮಾಡಬೇಕು, ಡೆಸಿಮಲ್ ನಂಬರ್ಸನ್ನ ಈ ಥರ ಕಂಪೇರ್ ಮಾಡಬೇಕು. ನೆಕ್ಸ್ಟು ಥರ್ಡ್ ಮೇನ್, ಅರೇಂಜ್ ದ ಫಾಲೋವಿಂಗ್ ಡೆಸಿಮಲ್ಸ್ ಇನ್ ಅಸೆಂಡಿಂಗ್ ಆರ್ಡರ್. ಸೊ ಡೆಸಿಮಲ್ಸನ್ನು ಏನು ಮಾಡಬೇಕು, ಅಸೆಂಡಿಂಗ್ ಆರ್ಡ್ರಲ್ಲಿ ಬರೀಬೇಕು. ಸೊ ಆಲ್ರೆಡಿ ನೀವು ನಂಬರ್ಸನ್ನು ಅಸೆಂಡಿಂಗ್ ಆರ್ಡ್ರಲ್ಲಿ ಬರೆಯೋದನ್ನು ಕಲ್ತಿದ್ದೀರಾ ಹೌದಲ್ವಾ. ಅಸೆಂಡಿಂಗ್ ಆರ್ಡರ್ ಅಂದರೆ ಸೊ ನಂಬರನ್ನು ಸ್ಮಾಲರ್ ಟು ಗ್ರೇಟರ್ಗೆ ಅರೇಂಜ್ ಮಾಡಬೇಕು ಹೌದಲ್ವಾ. ಅಸೆಂಡಿಂಗ್ ಆರ್ಡರ್ ಅಂದರೆ ನಂಬರ್ಸನ್ನು ಸ್ಮಾಲರಿಂದ ಗ್ರೇಟರ್ಗೆ ಅರೇಂಜ್ ಮಾಡಬೇಕು. ಸೊ ಇಲ್ಲೂ ಸಹ ಡೆಸಿಮಲ್ಸನ್ನು ಅಸೆಂಡಿಂಗ್ ಆರ್ಡ್ರಲ್ಲಿ ಬರಿಬೇಕಂದ್ರೆ ಡೆಸಿಮಲ್ಸನ್ನು ಸ್ಮಾಲರಿಂದ ಗ್ರೇಟರ್ ಡೆಸಿಮಲ್ಸಿಗೆ ಅರೇಂಜ್ ಮಾಡ್ತಾ ಹೋಗಬೇಕು ಹೌದಲ್ವಾ. ಸೊ ಆಲ್ರೆಡಿ ಹೇಗೆ ನಾವು ಡೆಸಿಮಲ್ಸನ್ನು ಕಂಪೇರ್ ಮಾಡಬೇಕು ಅಂತ ನಾವು ಸ್ಟಡಿ ಮಾಡಿದ್ದೀವಿ. ಫಸ್ಟ್ ಹೋಲ್ ಪಾರ್ಟನ್ನು ಕಂಪೇರ್ ಮಾಡಬೇಕು, ಹೋಲ್ ಪಾರ್ಟ್ ಈಕ್ವಲ್ ಇದ್ದಾಗ ಏನು ಮಾಡಬೇಕು, ಡೆಸಿಮಲ್ ಪಾರ್ಟನ್ನು ಕಂಪೇರ್ ಮಾಡ್ತಾ ಹೋಗಬೇಕು. ಓಕೆನಾ. ಸೊ ಥರ್ಡ್ ಮೇನ್ ಎ ಪ್ರಾಬ್ಲಮ್ 0.34 0.06 0.61 0.01 ಹೌದಲ್ವಾ. ಸೊ ಇದನ್ನು ನಾವೇನು ಮಾಡಬೇಕು, ಅಸೆಂಡಿಂಗ್ ಆರ್ಡ್ರಲ್ಲಿ ಬರಿಬೇಕಾಗುತ್ತೆ. ಓಕೆನಾ. ಫಸ್ಟು ಹೋಲ್ ಪಾರ್ಟನ್ನು ಕಂಪೇರ್ ಮಾಡೋಣ. ಸೊ
0 0 0 0 ಇದೆ ಹೋಲ್ ಪಾರ್ಟ್, ಹೌದಲ್ವಾ? ಸೊ ನೆಕ್ಸ್ಟು ಹೋಲ್ ಪಾರ್ಟ್ ಎಲ್ಲದು ಹೋಲ್ ಪಾರ್ಟು ಸೇಮ್ ಇದೆ, 0 ಇದೆ. ನೆಕ್ಸ್ಟ್ ಡೆಸಿಮಲ್ ಪಾರ್ಟನ್ನು ಕಂಪೇರ್ ಮಾಡೋಣ. ಇಲ್ಲಿ 3 ಇದೆ, ಇಲ್ಲಿ 0 ಇದೆ, ಇಲ್ಲಿ 6 ಇದೆ, ಇಲ್ಲಿ 0 ಇದೆ, ಹೌದಲ್ವಾ? ಸೊ ಹಾಗಾದರೆ ನಾವು ಏನು ಮಾಡೋಣ, 0.06 0.01 ಕಂಪೇರ್ ಮಾಡೋಣ, ಓಕೆನಾ? ಸೊ ಯಾಕೆ ಡೆಸಿಮಲ್ ಪಾರ್ಟಲ್ಲಿ ಇಲ್ಲಿ 0 ಇದೆ, ಇಲ್ಲೂ 0 ಇದೆ. ಸೊ ಹಾಗಾದರೆ ಈ ಎರಡು ನಂಬರನ್ನು ನಾವು ಏನು ಮಾಡೋಣ, ಕಂಪೇರ್ ಮಾಡೋಣ. ಯಾಕೆ ಇವನ್ನು ಕಂಪೇರ್ ಮಾಡ್ತಿಲ್ಲ ಅಂದರೆ ಇಲ್ಲಿ 3 and 6 ಇದೆ, 3 and 6 0ಕ್ಕಿಂತ ಗ್ರೇಟರ್ ಇದೆ, ಹೌದಲ್ವಾ? ಫಸ್ಟ್ ಇಲ್ಲಿ ಈಕ್ವಲ್ ಇರೋದನ್ನು ನಾವು ಕಂಪೇರ್ ಮಾಡೋಣ. ಸೊ 0.06 ಇಲ್ಲಿ ಈಕ್ವಲ್ ಇದೆ, 6 and 1 ಇದೆ. 6 and 1ನಲ್ಲಿ ಸ್ಮಾಲರ್ ಯಾವುದು, 1. ಅಸೆಂಡಿಂಗ್ ಆರ್ಡರ್ ಅಂದರೆ ಫಸ್ಟ್ ನಾವು ನಂಬರ್ ಸ್ಮಾಲರ್ ನಂಬರನ್ನು ಬರೀಬೇಕು, ಸ್ಮಾಲರ್ ನಂಬರಿಂದ ಗ್ರೇಟರ್ ನಂಬರನ್ನು ಅರೇಂಜ್ ಮಾಡ್ತಾ ಹೋಗಬೇಕು. ಸೊ ಇವೆರಡು ನಂಬರನ್ನು ಕಂಪೇರ್ ಮಾಡಿದ್ರೆ 0.01 ಸ್ಮಾಲರ್ ದೆನ್ 0.06, 0.01 0.06ಗಿಂತ ಸ್ಮಾಲರ್ ಇದೆ, ಹೌದಲ್ವಾ? ನೆಕ್ಸ್ಟು ಇವೆರಡನ್ನ ಕಂಪೇರ್ ಮಾಡೋಣ. ಹೋಲ್ ಪಾರ್ಟ್ ಸೇಮ್ ಇದೆ, ನೆಕ್ಸ್ಟ್ ಡೆಸಿಮಲ್ ಪಾರ್ಟ್ ಕಂಪೇರ್ ಮಾಡೋಣ. ಸೊ ಇಲ್ಲಿ 3 ಇದೆ, ಇಲ್ಲಿ 6 ಇದೆ, ಹೌದಲ್ವಾ? 3 ಈಸ್ ಲೆಸ್ ದೆನ್ 6. ಸೊ ಫಸ್ಟ್ 0.34 ಬರೆಯೋಣ, ನೆಕ್ಸ್ಟು 0.61 ಬರೆಯೋಣ. ಸೊ ಈ ಥರ ಏನು ಮಾಡೋಣ, ನಂಬರ್ಸನ್ನು ಅಸೆಂಡಿಂಗ್ ಆರ್ಡ್ರಲ್ಲಿ, ಈ ಥರ ಡೆಸಿಮಲ್ಸನ್ನ ಅಸೆಂಡಿಂಗ್ ಆರ್ಡ್ರಲ್ಲಿ ಬರಿಬೇಕಾಗುತ್ತೆ, ಓಕೆನಾ? ನೆಕ್ಸ್ಟು ಸಿ ಪ್ರಾಬ್ಲಮ್ 8.06 or 8.3 8.013. ಸೊ 8.059. ಸೊ ಈ ಪ್ರಾಬ್ಲಮಲ್ಲಿ ಡೆಸಿಮಲ್ ಪಾರ್ಟಲ್ಲಿ ನಂಬರ್ ಆಫ್ ಡಿಜಿಟ್ ಸೇಮ್ ಇತ್ತು. ಸೊ ಡೆಸಿಮಲ್ ಪಾರ್ಟಲ್ಲಿ ನಂಬರ್ ಆಫ್ ಡಿಜಿಟ್ ಇಲ್ಲಿ 2 ಇದೆ, ಇಲ್ಲಿ 2 ಇದೆ, ಇಲ್ಲಿ 2 ಇದೆ, ಇಲ್ಲೂ 2 ಇದೆ. ಸೊ ಈಸಿಯಾಗಿ ಅಸೆಂಡಿಂಗ್ ಆರ್ಡ್ರಲ್ಲಿ ಬರದೆ. ಸೊ ಇದನ್ನು ಫಸ್ಟ್ ನಾವು ಏನು ಮಾಡಬೇಕು, ಸೊ ಇದನ್ನು ಲೈಕ್ ಡೆಸಿಮಲ್ಸ್ ಆಗಿ ಕನ್ವರ್ಟ್ ಮಾಡೋಣ. ಸೊ ಏನು ಮಾಡೋಣ, ನಂಬರ್ ಆಫ್ ಡಿಜಿಟ್ಸ್ ಡೆಸಿಮಲ್ ಪಾರ್ಟಲ್ಲಿ ನಂಬರ್ ಆಫ್ ಡಿಜಿಟ್ಸನ್ನು ಈಕ್ವಲ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ನಂಬರ್ ಆಫ್ ಡಿಜಿಟ್ 2 ಇದೆ, ಸೊ ಇಲ್ಲಿ ನಂಬರ್ ಆಫ್ ಡಿಜಿಟ್ 1 ಇದೆ, ಸೊ ಇಲ್ಲಿ ನಂಬರ್ ಆಫ್ ಡಿಜಿಟ್ 3 ಇದೆ, ಇಲ್ಲೂ 3 ಇದೆ. ಸೊ ಇವೆರಡು ಸೇಮ್ ಆಗುತ್ತೆ. ಸೊ ಇದನ್ನು ನಂಬರ್ ಆಫ್ ಡಿಜಿಟ್ 3 ಮಾಡಬೇಕು ಡೆಸಿಮಲ್ ಪಾರ್ಟಲ್ಲಿ, ಇಲ್ಲಿನೂ ನಂಬರ್ ಆಫ್ ಡಿಜಿಟ್ಸ್ 3 ಮಾಡೋಣ. 8.06, ಹೌದಲ್ವಾ? 10 ಆ್ಯಡ್ ಮಾಡೋಣ. ಸೊ ನೆಕ್ಸ್ಟು 8.300, ಹೌದಲ್ವಾ? ಸೊ ನೆಕ್ಸ್ಟು 8.013 ಹಾಗೂ 8.05 ಆ್ಯಸ್ ಇಟ್ ಈಸ್ ಬರಿತೀವಿ. ಯಾಕೆ ಆಲ್ರೆಡಿ ಡೆಸಿಮಲ್ ಪಾರ್ಟಲ್ಲಿ 3 ಡಿಜಿಟ್ ಇದೆ. ಸೊ ಇವು ಡಿಫ್ರೆಂಟ್ ಇತ್ತು, ಇದನ್ನು ನಂಬರ್ ಆಫ್ ಡಿಜಿಟ್ 3 ಮಾಡ್ಕೊಂಡಿದ್ದೀವಿ. ಇಲ್ಲೂ ಸಹ ಡಿಜಿಟ್ 2 ಇದ್ದಿದ್ದನ್ನು 3 ಮಾಡ್ಕೊಂಡು ಲೈಕ್ ಡೆಸಿಮಲ್ಸ್ ಆಗಿ ಕನ್ವರ್ಟ್ ಮಾಡ್ಕೊಂಡಿದ್ದೀವಿ. ಈಗ ಈ ಡೆಸಿಮಲ್ಸನ್ನು ಏನು ಮಾಡಬೇಕು, ಅಸೆಂಡಿಂಗ್ ಆರ್ಡರಲ್ಲಿ ಬರಿಬೇಕು. ಯಾವ ಆರ್ಡರಲ್ಲಿ ಬರಿಬೇಕು, ಅಸೆಂಡಿಂಗ್ ಆರ್ಡರ್. ಅಸೆಂಡಿಂಗ್ ಆರ್ಡರ್ ಅಂದರೆ ನಂಬರ್ಸನ್ನ ಸ್ಮಾಲರ್ ಟು ಗ್ರೇಟರ್ಗೆ ಅರೇಂಜ್ ಮಾಡಬೇಕು. ಫಸ್ಟ್ ಹೋಲ್ ಪಾರ್ಟನ್ನು ಕಂಪೇರ್ ಮಾಡೋಣ. ಹೋಲ್ ಪಾರ್ಟ್ ಈಕ್ವಲ್ ಇದೆ, ಆವಾಗ ಏನು ಮಾಡೋಣ, ಡೆಸಿಮಲ್ ಪಾರ್ಟನ್ನು ಕಂಪೇರ್ ಮಾಡೋಣ. ಇಲ್ಲಿ 0 ಇದೆ, ಇಲ್ಲಿ 3 ಇದೆ, ಇಲ್ಲಿ 0 ಇದೆ, ಇಲ್ಲಿ 0 ಇದೆ. ಸೊ ಇಷ್ಟಕ್ಕೂ ಕಂಪೇರ್ ಮಾಡಿದರೆ 3 ಗ್ರೇಟರ್ ಆಗುತ್ತೆ. ಇದನ್ನು ಲಾಸ್ಟಿಗೆ ಬರೆಯೋಣಂತೆ, ಓಕೆನಾ? ಸೊ ಇಲ್ಲಿ 0 0 0 ಇದೆ. ನೆಕ್ಸ್ಟ್ ಏನು ಮಾಡೋಣ, ಈ 3 ಡೆಸಿಮಲ್ ನಂಬರ್ಸನ್ನ ಈಗ ಕಂಪೇರ್ ಮಾಡೋಣ, ಓಕೆನಾ? ನೆಕ್ಸ್ಟ್ ಡೆಸಿಮಲ್ ನಂಬರ್ ಇಲ್ಲಿ 6 ಇದೆ, ನೆಕ್ಸ್ಟ್ ಏನಿದೆ, ಇಲ್ಲಿ 1 ಇದೆ, ಇಲ್ಲಿ 5 ಇದೆ. ಸೊ ಇವನ್ನ ಕಂಪೇರ್ ಮಾಡಿದಾಗ ಇದು ಸ್ಮಾಲರ್ ಆಗುತ್ತೆ. 8.013 ಫಸ್ಟ್ ಬರಿಬೇಕು. ನೆಕ್ಸ್ಟು 6 and 5ಗೆ ಕಂಪೇರ್ ಮಾಡಿದ್ರೆ 5 ಸ್ಮಾಲರ್ ಆಗುತ್ತೆ. 8.059 ಬರೆಯೋಣ. ನೆಕ್ಸ್ಟು ಇದನ್ನು ಬರೆಯೋಣ 8.060. ಲಾಸ್ಟ್ಲಿ ಏನು ಮಾಡೋಣ, 8.300 ಬರೆಯೋಣ. ಸೊ ಈ ಥರ ನಾವೇನು ಮಾಡೋಣ, ಈ ಥರ ನಂಬರ್ಸನ್ನು ಡೆಸಿಮಲ್ ನಂಬರ್ಸನ್ನು ಈ ಥರ ಅಸೆಂಡಿಂಗ್ ಆರ್ಡ್ರಲ್ಲಿ ಬರಿಬೇಕಾಗುತ್ತೆ. ನೆಕ್ಸ್ಟು 4th ಮೇನು. ಸೊ ಅರೇಂಜ್ ದ ಫಾಲೋವಿಂಗ್ ಡೆಸಿಮಲ್ಸ್ ಇನ್ ಡಿಸೆಂಡಿಂಗ್ ಆರ್ಡರ್. ಸೊ ಡೆಸಿಮಲ್ಸನ್ನು ಏನು ಮಾಡಬೇಕು, ಡಿಸೆಂಡಿಂಗ್ ಆರ್ಡರಲ್ಲಿ ಬರಿಬೇಕು. ಡಿಸೆಂಡಿಂಗ್ ಆರ್ಡರ್ ಅಂದರೆ ಸೊ ನಂಬರ್ಸನ್ನು ಏನು ಮಾಡಬೇಕು, ಗ್ರೇಟರಿಂದ ಸ್ಮಾಲರ್ಗೆ ಅರೇಂಜ್ ಮಾಡಬೇಕು. ಸೊ ಇಲ್ಲಿ ಡೆಸಿಮಲ್ಸನ್ನು ಡಿಸೆಂಡಿಂಗ್ ಆರ್ಡ್ರಲ್ಲಿ ಬರಿಬೇಕಂದ್ರೆ ಡೆಸಿಮಲ್ ನಂಬರು ಕೊಟ್ಟಿದ್ದಾರೆ, ಡೆಸಿಮಲ್ ನಂಬರನ್ನು ಏನು ಮಾಡೋಣ, ಗ್ರೇಟರಿಂದ ಸ್ಮಾಲರ್ಗೆ ಅರೇಂಜ್ ಮಾಡೋಣ, ಓಕೆನಾ? ಎ ಪ್ರಾಬ್ಲಮ್ 4th ಮೇನ್. A problem 2.0 19.09. So 20.01 19.9, ಹೌದಲ್ವಾ? ಸೊ ಇಲ್ಲಿ ನೋಡ್ರಿ, ನಂಬರ್ ಆಫ್ ಡಿಜಿಟ್ಸ್ ಡೆಸಿಮಲ್ ಪಾರ್ಟಲ್ಲಿ ಈಕ್ವಲ್ ಇಲ್ಲ. ಇಲ್ಲಿ 1 ಇದೆ ನಂಬರ್ ಆಫ್ ಡಿಜಿಟ್, ಇಲ್ಲಿ 2 ಇದೆ, ಇಲ್ಲಿ 2 ಇದೆ, ಇಲ್ಲಿ 1 ಇದೆ. ಸೊ ಈಗೇನು ಮಾಡೋಣ, ನಂಬರ್ ಆಫ್ ಡಿಜಿಟ್ ಈಕ್ವಲ್ ಮಾಡೋಣ ಇದನ್ನು ನಾವು ಫಸ್ಟು. ಸೊ ಎಲ್ಲೆಲ್ಲಿ ನಂಬರ್ ಆಫ್ ಡಿಜಿಟ್ 2 ಇಲ್ಲ ಅಲ್ಲಿ ನಂಬರ್ ಆಫ್ ಡಿಜಿಟ್ಸ್ 2 ಮಾಡೋಣ. ಆಲ್ರೆಡಿ ಇಲ್ಲಿ 2 ಇದೆ, ಇಲ್ಲಿ 2 ಇದೆ, ಹೌದಲ್ವಾ?
ಸೊ 2.0 ಇದೆ, ಇದಕ್ಕೆ 1 0ನ ಆ್ಯಡ್ ಮಾಡ್ತಿದ್ದೀನಿ. ಸೊ 19.09 ಆ್ಯಸ್ ಇಟ್ ಈಸ್ ಬರೀತಿದ್ದೀನಿ. ಸೊ 20.01 ಆ್ಯಸ್ ಇಟ್ ಈಸ್ ಬರೀತಿದ್ದೀನಿ. ಸೊ ಈಗ 19.9 ಬರೆದು 0ನ ಆ್ಯಡ್ ಮಾಡ್ತಿದ್ದೀನಿ. ಈಗ ಏನು ಮಾಡೋಣ, ಡಿಸೆಂಡಿಂಗ್ ಆರ್ಡ್ರಲ್ಲಿ ಬರೆಯೋಣ. ಯಾವ ಆರ್ಡ್ರಲ್ಲಿ ಬರೆಯೋಣ, ಡಿಸೆಂಡಿಂಗ್ ಆರ್ಡರ್. ಸೊ ಡಿಸೆಂಡಿಂಗ್ ಆರ್ಡ್ರಲ್ಲಿ ಬರೀಬೇಕಂದ್ರೆ ಇಲ್ಲಿ ಡೆಸಿಮಲ್ಸನ್ನ ಗ್ರೇಟರಿಂದ ಸ್ಮಾಲರ್ಗೆ ಅರೇಂಜ್ ಮಾಡಬೇಕು. ಫಸ್ಟ್ ಹೋಲ್ ಪಾರ್ಟನ್ನ ಕಂಪೇರ್ ಮಾಡೋಣ, ಓಕೆನಾ. ಸೊ ಇಲ್ಲಿ 2 ಇದೆ, ಇಲ್ಲಿ 19, ಇಲ್ಲಿ 20 ಇದೆ, ಹೌದಲ್ವಾ. ಇಲ್ಲಿ ಏನಿದೆ, 19 ಇದೆ, ಹೌದಲ್ವಾ. ಇಲ್ಲಿ ಓನ್ಲಿ 2 ಇದೆ, ಇಲ್ಲಿ 19, 20, 19 ಇದೆ. ಸೊ ಹಾಗಾದರೆ ಗ್ರೇಟರ್ ಯಾವುದು, 20.01. ಈಗ 19 ಕಂಪೇರ್ ಮಾಡೋಣ. ಹೋಲ್ ಪಾರ್ಟ್ ಈಕ್ವಲ್ ಇದೆ. ಫಸ್ಟ್ ಏನಿದೆ, ಡೆಸಿಮಲ್ ಪಾರ್ಟಲ್ಲಿ ಫಸ್ಟ್ ಡಿಜಿಟ್ 0 ಇದೆ, ಇಲ್ಲಿ 9 ಇದೆ. ಸೊ ನಾವೀಗ ಡಿಸೆಂಡಿಂಗ್ ಆರ್ಡ್ರಲ್ಲಿ ಬರೀತಿದ್ದೀವಿ ಅಂದರೆ ಏನು ಮಾಡಬೇಕು, ಫಸ್ಟು ಗ್ರೇಟರ್ ನಂಬರನ್ನು ಬರಿಬೇಕು. ಇವೆರಡನ್ನ ಕಂಪೇರ್ ಮಾಡಿದ್ರೆ ಸೊ 19.90 ಗ್ರೇಟರ್ ಆಗುತ್ತೆ, ಇದು 19.09 ಸ್ಮಾಲರ್ ಆಗುತ್ತೆ, ಇವೆರಡನ್ನ ಕಂಪೇರ್ ಮಾಡಿದ್ರೆ, ಓಕೆನಾ. ನೆಕ್ಸ್ಟು ಲಾಸ್ಟ್ಲಿ ಉಳಿದಿರೋದು ಯಾವುದು, 2.00. ಈ ಥರ ನಾವೇನು ಮಾಡಬೇಕು, ಸೊ ಡಿಸೆಂಡಿಂಗ್ ಆರ್ಡ್ರಲ್ಲಿ ಬರಿಬೇಕು, ಓಕೆನಾ. ಸೊ ಎಫ್ ಪ್ರಾಬ್ಲಮ್ 14.19, 14.96, 19.14, 14.9. ಸೊ ಡಿಸೆಂಡಿಂಗ್ ಆರ್ಡ್ರಲ್ಲಿ ಬರಿಬೇಕು. ಡೆಸಿಮಲ್ ಪಾರ್ಟಲ್ಲಿ ನಂಬರ್ ಆಫ್ ಡಿಜಿಟ್ಸ್ ಏನಿದೆ ಇಲ್ಲಿ, ಸೊ ಇಲ್ಲಿ ಎಲ್ಲ ನಂಬರ್ ಆಫ್ ಡಿಜಿಟ್ 2 ಇದೆ, ಇಲ್ಲಿ 2 ಇದೆ, ಇಲ್ಲಿ 2 ಇದೆ, ಇಲ್ಲಿ ನಂಬರ್ ಆಫ್ ಡಿಜಿಟ್ 1 ಇದೆ, ಹೌದಲ್ವಾ. ಸೊ ಇದನ್ನು ಏನು ಮಾಡೋಣ, 0ನ ಬರೆದು ಈಕ್ವಲ್ ಮಾಡ್ಕೊಳ್ಳೋಣ, ಓಕೆನಾ. ಈಗ ಏನು ಮಾಡೋಣ, ಡಿಸೆಂಡಿಂಗ್ ಆರ್ಡರಲ್ಲಿ ಏನು ಮಾಡೋಣ, ಸೊ ಈ ಡೆಸಿಮಲ್ಸನ್ನ ಅರೇಂಜ್ ಮಾಡೋಣ. ಅಂದರೆ ಫಸ್ಟ್ ಗ್ರೇಟರ್ ಡೆಸಿಮಲನ್ನು ಬರೆಯೋಣ, ಓಕೆನಾ. ಸೊ ಹೋಲ್ ಪಾರ್ಟನ್ನು ಕಂಪೇರ್ ಮಾಡಿರಿ. ಸೊ ಹೋಲ್ ಪಾರ್ಟನ್ನು ಕಂಪೇರ್ ಮಾಡಿದ್ರೆ ಸೊ 19 ಗ್ರೇಟರ್ ಇದೆ, 19.14 ಫಸ್ಟ್ ಬರೆಯೋಣ. ಅದಾದಮೇಲೆ 14, 14, 14 ಇದೆ. 3 ಡೆಸಿಮಲ್ಸಲ್ಲಿ ಹೋಲ್ ಪಾರ್ಟ್ ಈಕ್ವಲ್ ಇದೆ ಅಂದರೆ ಈಗ ಡೆಸಿಮಲ್ ಪಾರ್ಟನ್ನು ಕಂಪೇರ್ ಮಾಡೋಣ. ಡೆಸಿಮಲ್ ಪಾರ್ಟ್ ಇಲ್ಲಿ 1 ಇದೆ, ಸೊ ಇಲ್ಲಿ 9 ಇದೆ, ಇಲ್ಲಿ 9 ಇದೆ. ಸೊ ಹಾಗಾದರೆ 1 and 9 ಕಂಪೇರ್ ಮಾಡಿದ್ರೆ 9 ಗ್ರೇಟರ್ ಆಗುತ್ತೆ. ಇಲ್ಲಿ ಡೆಸಿಮಲ್ ಪಾರ್ಟಲ್ಲಿ ಫಸ್ಟ್ ಡಿಜಿಟ್ ಈಕ್ವಲ್ ಇದೆ ಅಂದಾಗ ಸೆಕೆಂಡ್ ಡಿಜಿಟನ್ನು ಕಂಪೇರ್ ಮಾಡೋಣ. ಇಲ್ಲಿ 6 ಇದೆ, ಇಲ್ಲಿ 0 ಇದೆ. ಸೊ ಹಾಗಾದರೆ ಫಸ್ಟು 14.96 ಬರೆಯೋಣ. ಯಾಕೆ, ಇಲ್ಲಿ ನಾವು ಡೆಸಿಮಲ್ ನಂಬರ್ಸನ್ನ ಡಿಸೆಂಡಿಂಗ್ ಆರ್ಡ್ರಲ್ಲಿ ಏನು ಮಾಡ್ತಿದ್ದೀವಿ, ಅರೇಂಜ್ ಮಾಡ್ತಿದ್ದೀವಿ, ಅದಕ್ಕೆ ಗ್ರೇಟರ್ ಡೆಸಿಮಲನ್ನು ಬರೀತಿದ್ದೀನಿ. ನೆಕ್ಸ್ಟು 14.90 ಬರ್ತಿದ್ದೀನಿ. ಲಾಸ್ಟ್ಲಿ 14.19 ಬರೀತೀವಿ. ಸೊ ಈ ಥರ ಏನು ಮಾಡಬೇಕು ನಾವು, ಓಕೆನಾ. ಡೆಸಿಮಲ್ ನಂಬರ್ಸನ್ನು ಅಸೆಂಡಿಂಗ್ ಮತ್ತು ಡಿಸೆಂಡಿಂಗ್ ಆರ್ಡ್ರಲ್ಲಿ ಈ ಥರ ಬರಿಬೇಕಾಗುತ್ತೆ. ಸೊ ನಾವು ಇವತ್ತು ಏನು ಮಾಡಿದ್ವಿ, ಎಕ್ಸಸೈಸ್ 5.3ನ ಪ್ರಾಬ್ಲಮ್ಸನ್ನು ಡಿಸ್ಕಸ್ ಮಾಡಿದ್ವಿ. ನೆಕ್ಸ್ಟ್ ಕಂಪೇರಿಂಗ್ ಆ್ಯಂಡ್ ಆರ್ಡರಿಂಗ್ ಆಫ್ ಡೆಸಿಮಲ್ಸನ್ನು ಡಿಸ್ಕಸ್ ಮಾಡಿದ್ವಿ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಅಡಿಷನ್ ಆ್ಯಂಡ್ ಸಬ್ಟ್ರಾಕ್ಷನ್ ಆಫ್ ಡೆಸಿಮಲ್ಸನ್ನು ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.